ಪೆಹಲ್ಗಾಮ್ನಲ್ಲಿ ನಡೆದಂತಹ ದುರಂತದಲ್ಲಿ ಹಿಂದೂಗಳೇ ಟಾರ್ಗೆಟ್ ಆಗಿದ್ರು ಅಂತಕ್ಕಂಥದ್ದು ಈಗ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಸಾಕಷ್ಟು ಜನ ರಾಜಕೀಯಕ್ಕೆ ಅವೆಲ್ಲ ಸುಳ್ಳು, ಯಾವ ಧರ್ಮನೂ ಕೇಳಿ ಹೊಡೆದಿಲ್ಲ ಅಂತೆಲ್ಲ ಮಾತಾಡ್ತಿದ್ರಲ್ಲ ಕಾಂಗ್ರೆಸ್ಸಿಗರು. ಈಗ ತನಿಖೆಯಿಂದ ಗೊತ್ತಾಗಿರೋದು ಭಯೋತ್ಪಾದಕರಿಗೆ ಹಿಂದೂಗಳೇ ಟಾರ್ಗೆಟ್ ಆಗಿದ್ರು ಅಂತ. ಭಯೋತ್ಪಾದಕರಿಗೆ ಪೆಹಲ್ಗಾಮ್ನಲ್ಲಿ ಹಿಂದೂಗಳೇ ಟಾರ್ಗೆಟ್ ಆಗಿದ್ರು. ಹಿಂದೂಗಳನ್ನೇ ಹುಡುಕಿ ಗುಂಡಿಟ್ಟಿದ್ರು ಉಗ್ರರು. ಎನ್ಐಎ ತನಿಖೆಯಲ್ಲಿ ಬೆಚ್ಚಿ ಬೀಳಿಸುವ ಅಂಶ ಬಹಿರಂಗವಾಗಿದೆ. ಪೆಹಲ್ಗಾಮ್ನ ಫುಡ್ ಪಾಯಿಂಟ್ನಲ್ಲಿ ಹಿಂದೂಗಳ ನರಮೇಧ ಮಾಡಿದ್ದಾರೆ. 1 ನಿಮಿಷ 4 ಜನರನ್ನು ಹೊಡೆದಾಕಿದ್ದಾರೆ. ಒಂದೇ ನಿಮಿಷ. ಪ್ರವಾಸಿಗರ ಧರ್ಮವನ್ನು ಕೇಳಿ ಏಕಾಏಕಿ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಫುಡ್ ಪಾಯಿಂಟ್ನಲ್ಲಿ ಅವಿತು ಕುಳಿತು ಜನ ಬಂದು ಸೇರಿದ ನಂತರ ಲಂಚ್ಗೆ ಅಂತ ಬಂದಿದ್ದಾರೆ, ಆಗ ಅಟ್ಯಾಕ್ ಮಾಡಿದ್ದಾರೆ. ಎನ್ಐಎ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಈಗ ಬಹಿರಂಗವಾಗಿರ್ತಕ್ಕಂಥದ್ದು. ಯಾರು ರಾಜಕೀಯಕ್ಕೆ ಏನು ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡಲಿ, ಎನ್ಐಎ ತನಿಖೆಯಲ್ಲಿ ಏನು ಅಂಶಗಳು ಹೊರಗೆ ಬರುತ್ತೆ ಅದೇ ಇಂಪಾರ್ಟೆಂಟ್. ರಿಮೆಂಬರ್, ಭಯೋತ್ಪಾದಕರಿಗೆ ಹಿಂದೂಗಳೇ ಟಾರ್ಗೆಟ್ ಆಗಿದ್ರು. ಪ್ರವಾಸಿಗರ ತಲೆಯೇ ಭಯೋತ್ಪಾದಕರ ಟಾರ್ಗೆಟ್. ಎಲ್ಲ ಹಣೆಗೆ ಹೊಡೆದಿರೋದು. ಒಂದೇ ರೀತಿಯಲ್ಲಿ 26 ಪ್ರವಾಸಿಗರನ್ನು ಹತ್ಯೆ ಮಾಡಿದ್ದಾರೆ. ಬಹುತೇಕ ಪ್ರವಾಸಿಗರ ತಲೆಗೆ ಗುಂಡಿಟ್ಟು ಹತ್ಯೆ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಕೆಲವೊಂದು ಅಂಶಗಳು ಗೊತ್ತಾಗ್ತಾ ಇದೆ. ಆ 26 ಜನರಲ್ಲಿ ಮೃತಪಟ್ಟ 25 ಜನ ಹಿಂದೂಗಳೇ. ಒಬ್ಬ ಮುಸ್ಲಿಂ ಮೃತಪಟ್ಟಿರ್ತಕ್ಕಂಥದ್ದು ಆ ಕುದುರೆಯನ್ನು ಓಡಿಸ್ತಾ ಇದ್ದ ವ್ಯಕ್ತಿ. ಈಗಲಾದರೂ ಗೊತ್ತಾಗಬೇಕಲ್ಲ ಯಾರನ್ನ ಸಾಯಿಸಿದ್ದಾರೆ, ಯಾರನ್ನು ಬಿಟ್ಟಿದ್ದಾರೆ. ಆಮೇಲೆ ಅವರು ಲೋಕಲೈಟ್ಸ್ನ ಟಚ್ ಮಾಡಿಲ್ಲ, ಯಾಕೆಂದರೆ ಅಲ್ಲಿದ್ದಂಥವರೆಲ್ಲ ಬಹುತೇಕ ಲೋಕಲೈಟ್ಸ್ ಮುಸ್ಲಿಮ್ಸೇ. ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಹಾಗಂತ 25 ಜನರನ್ನೂ ಧರ್ಮ ಕೇಳಿ ಹೊಡೆದಿದ್ದಾರೆ ಅಂತಲ್ಲ. ಕೆಲವರನ್ನ, ಅವರ ಪತ್ನಿಯರನ್ನ, ಅವರ ವೇಷಭೂಷಣಗಳನ್ನ ನೋಡಿದಾಗಲೇ ಗೊತ್ತಾಗಿದೆ ಇವರು ಹಿಂದೂ ಅಂತ. ಉದಾಹರಣೆಗೆ ಶಿವಮೊಗ್ಗದ ಮಂಜುನಾಥ್ ಅವರ ಪತ್ನಿ ಅವರು ಹೇಳಿದರು, ನಮ್ಮ ವೇಷಭೂಷಣಗಳನ್ನ ನೋಡೇ ಗೊತ್ತಾಗೋಯ್ತು ಅವರಿಗೆ ಹಿಂದೂಗಳು ಅಂತ, ದೂರದಿಂದನೇ ಹೊಡೆದ್ರು ಅಂತ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಎನ್ಐಎ ತನಿಖೆಯಲ್ಲಿ ಗೊತ್ತಾಗಿರುವ ಅಂಶಗಳೇನು? ಯಾರೋ ರಾಜಕೀಯಕ್ಕೋಸ್ಕರ ಕೆಲವರು ಮಾತನಾಡ್ತಾರೆ ಧರ್ಮ ಕೇಳಿಲ್ಲ ಅಂತಂದ್ಬಿಟ್ಟು, ಬಟ್ ಕೇಳಿದ್ದಾರೆ ಅಂತಕ್ಕಂಥ ಅಂಶ ಕೂಡ ಗೊತ್ತಾಗಿದೆ. ಡೀಟೇಲ್ಸ್ ಏನಿದೆ? ಅರವಿಂದ್, ಎನ್ಐಎ ಅಧಿಕಾರಿಗಳು ಈಗ ತಮ್ಮ ತನಿಖೆಯನ್ನು ತೀವ್ರಗೊಳಿಸಿರುವಂಥದ್ದು ಮುಖ್ಯವಾಗಿ ಈ ಒಂದು ಅವಘಡ ಏನಾಯಿತು ಅದರಲ್ಲಿರುವಂಥ ಸಂತ್ರಸ್ತರು ಮತ್ತು ಮೃತಪಟ್ಟ ಕುಟುಂಬಸ್ಥರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿ ಅವರಿಂದ ಹೇಳಿಕೆಯನ್ನು ಕೂಡ ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಹೇಳಿಕೆಗಳಲ್ಲಿ ಬಹಳಷ್ಟು ಸಾಮಾನ್ಯ ಹೇಳಿಕೆಗಳು ಬರ್ತಾ ಇರುವಂಥದ್ದು. ಭಯೋತ್ಪಾದಕರು ಹಿಂದೂ ಧರ್ಮದ ಪುರುಷರನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿರುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಆರಂಭದಲ್ಲಿ ಫುಡ್ ಪಾಯಿಂಟ್ನಲ್ಲಿ ಇದ್ದಂಥ ಕೆಲವು ಭಯೋತ್ಪಾದಕರು ಎದ್ದು ಅಲ್ಲಿರುವಂಥ ಜನರ ಹೆಸರುಗಳನ್ನು ಕೇಳಿ ಧರ್ಮವನ್ನು ಕೇಳಿ ಹತ್ಯೆಯನ್ನು ಮಾಡಿದ್ರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ನೋಡಿ, 2 ದಿನಗಳ ಮುಂಚೆ ಈ ದಾಳಿ ಆಗಬೇಕಾಗಿತ್ತು, ಆದರೆ 2 ದಿನ ಪೋಸ್ಟ್ಪೋನ್ ಆಗಿತ್ತು. ಪೋಸ್ಟ್ಪೋನ್ ಆದ ಬಳಿಕ ಅಲ್ಲಿದ್ದಂಥ ಭಯೋತ್ಪಾದಕರು ಮುಂಚೆಯೇ ಫುಡ್ ಪಾಯಿಂಟ್ಗೆ ಹೋಗಿ ಕೂತಿದ್ರು ಅನ್ನುವಂಥದ್ದು ಕೂಡ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಯಾವಾಗ ಮಧ್ಯಾಹ್ನದ ಹೊಟ್ಟಲ್ಲಿ ಹೆಚ್ಚು ಜನರು ಬಂದು ಈ ಫುಡ್ ಕೋರ್ಟ್ನಲ್ಲಿ ಕೂತ್ಕೊಂಡ್ರು, ಊಟ ತಿಂಡಿ ಅಥವಾ ಲಘು ಉಪಹಾರ ಏನಾದರೂ ಸೇವಿಸಬೇಕು ಅಂತ ಬಂದು ಕೂತ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದಂಥ ಸಂದರ್ಭದಲ್ಲಿ ಈ 2 ವ್ಯಕ್ತಿಗಳಲ್ಲಿದ್ದರು ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಅವರಿಬ್ಬರು ಕೂಡ ಎದ್ದು ಅಲ್ಲಿರುವಂಥ ಕೆಲವು ಜನರ ಹೆಸರುಗಳನ್ನು, ಧರ್ಮವನ್ನು ಕೇಳಿ ಗುಂಡಿಟ್ಟು ಹೊಡಿಲಿಕ್ಕೆ ಶುರು ಮಾಡಿದ್ರು. ಅದಾದ ಬಳಿಕ ಸುತ್ತಮುತ್ತ ಇದ್ದಂಥ ಹಿಂದೂ ಧರ್ಮದ ಜನರನ್ನ ಟಾರ್ಗೆಟ್ ಮಾಡಿ ಅವರನ್ನ ಹತ್ಯೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಯಿತು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಇದ್ರ ಜೊತೆಗೆ ಭಯೋತ್ಪಾದಕರು ದಾಳಿ ಮಾಡಿದಂಥ ರೀತಿಯ ಬಗ್ಗೆಯೂ ಕೂಡ ಅಧಿಕಾರಿಗಳು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ನೋಡಿ, ಮೃತಪಟ್ಟ ಎಲ್ಲ ಏನು ಸಂತ್ರಸ್ತರಿದ್ದಾರೆ ಅವರ ಹಣೆಗಳನ್ನು ಟಾರ್ಗೆಟ್ ಮಾಡಿ ಗುಂಡಿಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಯಾರ್ಯಾರೆಲ್ಲ ಈ ಒಂದು ದುರ್ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಹಣೆಗಳಿಗೆ ಗುಂಡನ್ನು ಹೊಡೆದು ಹತ್ಯೆ ಮಾಡಲಾಗಿದೆ ಅನ್ನುವಂಥದ್ದು. ಬಹುತೇಕ ಪ್ರಕರಣಗಳಲ್ಲೂ ಕೂಡ ಇದೇ ಆಗಿರುವಂಥದ್ದು. 1-2-3 ಜನರ ವಿಚಾರದಲ್ಲಿ ಆ ಗುಂಡು ಬೇರೆ ಭಾಗಗಳಲ್ಲಿ ಬಿದ್ದು ಹತ್ಯೆ ಆಗಿರ್ಬೋದು, ಆದರೆ ಬಹುತೇಕ ಜನರು ಏನು ಹತ್ಯೆ ಆಗಿರುವಂಥದ್ದು ಹಣೆಗೆ ಗುಂಡು ಬಿದ್ದು ಹತ್ಯೆ ಆಗಿರೋ ಬಗ್ಗೆ ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಭಯೋತ್ಪಾದಕರು ಇಂಟೆನ್ಷಿಯಲಿ ಪ್ರವಾಸಿಗರ ಹಣೆಯನ್ನು ಟಾರ್ಗೆಟ್ ಮಾಡಿ ಗುಂಡಿಡುವಂಥ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ತನಿಖೆಯ ಭಾಗದಲ್ಲಿ
ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಸೊ ಇದೊಂದು ನಿರ್ದಿಷ್ಟವಾದಂತಹ ದಾಳಿಯಾಗಿತ್ತು. ಸೀಮಿತವಾಗಿ ಒಂದು ಧರ್ಮವನ್ನ ಗುರಿಯಾಗಿಸಿಕೊಂಡು ಅಲ್ಲಿರುವಂಥ ಪುರುಷರನ್ನ ಗುರಿಯಾಗಿಸಿಕೊಂಡು ಈ ಒಂದು ದಾಳಿಯನ್ನ ಮಾಡಲಾಗಿದೆ ಅನ್ನುವಂಥದ್ದನ್ನ NIA ತನ್ನ ಪ್ರಾಥಮಿಕ ತನಿಖೆಯಲ್ಲಿ ಕಂಡುಕೊಂಡಿದೆ. ಅರವಿಂದ್.